ಒಬ್ಬ ಬಿಸ್ನೆಸ್ ಮ್ಯಾನ್ ಹೇಗಾಗ್ತಾನೆ, ಬಿಸ್ನೆಸ್ ಹೇಗ್ ಮಾಡ್ತಾನೆ ಅಂತ ಹೇಳಿದ್ರೆ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೇನೆ ನೋಡಿ. ಸಣ್ಣ ಸಣ್ಣ ವಿಷಯ ನಾವು ಅಬ್ಸರ್ವ್ ಮಾಡೋದನ್ನ ಫಸ್ಟ್ ಕಲಿಬೇಕು. ನಾವೇನ್ ಮಾಡ್ತೇವೆ, ಅಬ್ಸರ್ವ್ ಮಾಡೋದೇ ಇಲ್ಲ. ಸೊ ಸಿಂಪಲ್ ಒಂದು ಎಕ್ಸಾಂಪಲ್ ಕೊಡೋದಿದ್ರೆ, ಒಂದು ಹುಡುಗಿ ನೆಲಗಡ್ಡೆ ಚಿಕ್ಕಿನ ಅಥವಾ ಕಡಲೆಕಾಯಿ ಚಿಕ್ಕಿನ ನಿಧಾನವಾಗಿ ಹೀಗೆ ತೆಗಿತಾ ಇದ್ದು, ತೆಗೆಯುವಾಗ ಕೈ ಅಂಟಾಗ್ತಾ ಇತ್ತು, ಅವಳು ಇಟ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಅದನ್ನ ಒಬ್ಬ ಅಬ್ಸರ್ವ್ ಮಾಡಿದ. ₹1 ನೆಲಗಡ್ಡೆ ಚಿಕ್ಕಿನ ಪ್ಯಾಕ್ ಮಾಡಿ ಸೇಲ್ ಮಾಡಿದ್ರೆ ಹೇಗೆ ಅಂದ್ರೆ, 3 ಚಿಕ್ಕಿನ ಒಂದು ಪ್ಯಾಕ್ ಮಾಡಿ ₹5 ಸೇಲ್ ಮಾಡಿ ಅವ್ರು ಹಣ ಮಾಡ್ಕೊಂಡು ಮಾರ್ಕೆಟ್ ಅಲ್ಲಿ ನೋಡ್ಬೋದು. ನಂತರ ಅದಾದ ನಂತರ ಇದೇ ಕಡಲೆಕಾಯಿ ಚಿಕ್ಕಿನ ತಿನ್ನುವಾಗ ಒಬ್ಬ ಚಾಕ್ಲೇಟ್ ತಿಂದ, ಇದಕ್ಕೂ ಅದಕ್ಕೂ ಏನೋ ಕಾಂಬಿನೇಷನ್ ಇದೆಯಲ್ಲ, ಇದನ್ನ ಒಟ್ಟು ಮಾಡಿ ಕೊಟ್ರೆ ಹೇಗೆ ಅಂದ್ರೆ ಹೇಳಿ, ಅದೇ ಅವರು ಸ್ನಿಕ್ಕರ್ಸ್ ಅವರು ಚಾಕ್ಲೇಟ್ ಮಾಡಿ ಕೊಟ್ರು. ಇದ್ರಲ್ಲಿ ಇರೋದು ಅದೇ ನೆಲಗಡ್ಲಿ ಮತ್ತೆ ಇದು ಏನಂದ್ರೆ ಹೇಳಿದ್ರೆ ಚಾಕ್ಲೇಟ್ ಅಂಶ. ಇವರು ಕೂಡ ಹಣ ಮಾಡ್ಕೊಂಡ್ರು. ಅದಾದ ನಂತರ ಒಂದು ಊರಲ್ಲಿ ಕಾಲು ಬಿಳಿ ಇತ್ತು, ಈ ಮಣ್ಣಿನಲ್ಲಿ ಏನೋ ಒಂದು ಗುಣ ಉಂಟಲ್ಲ ಅಂತೇಳಿ ಒಬ್ಬ ಅಬ್ಸರ್ವ್ ಮಾಡಿದವ, ಅದನ್ನೇ ಪ್ಯಾಕ್ ಮಾಡಿ ಸೇಲ್ ಮಾಡಿದ. ಅದೇ ಮುಲ್ತಾನ್ ಮಿಟ್ಟಿ. ಇನ್ನೊಂದು ಬೆಂಗಳೂರಲ್ಲಿ 2005 ಅಲ್ಲಿ ಫಣೀಂದ್ರ ಒಬ್ಬ ಎನ್ನುವ ಒಂದು ಇಂಜಿನಿಯರ್ ಹುಡುಗ, ತಾನು ಹೈದರಾಬಾದಿಗೆ ಹೋಗ್ಬೇಕು ದೀಪಾವಳಿ ರಜೆಗೆ ಅಂತ ಹೇಳಿ ಎಲ್ಲಿ ಹುಡುಕಿದ್ರು ಟಿಕೆಟ್ ಸಿಕ್ಲಿಲ್ಲ. ಎಲ್ಲರ ಹತ್ರ ಕೇಳ್ತಾನೆ, ಸೀಟ್ ಕನ್ಫರ್ಮೇಶನ್ ಇಲ್ಲ. ಅಲ್ಲೇ ಜಸ್ಟ್ ಥಿಂಕ್ ಮಾಡ್ತಾನೆ, ಒಂದು ಆ್ಯಪ್ ಮಾಡ್ರೆ ಹೇಗೆ ಅಂತೇಳಿ, ಅದೇ ರೆಡ್ ಬಸ್. 2013 ಅವ $138 ಮಿಲಿಯನ್ಗೆ ಸೇಲ್ ಮಾಡ್ತಾನೆ ನೋಡಿ. ಇದೇ ಸಕ್ಸಸ್. ಈ ಅಬ್ಸರ್ವೇಷನ್, ಈ ಥಿಂಕಿಂಗ್ ಮಾಡೋದನ್ನ ನಾವು ಕಲಿಬೇಕು, ಮತ್ತೆ ಇವನ್ ನಮ್ಮ ಮಕ್ಕಳಿಗೂ ಕೂಡ ಕಲಿಸ್ಕೊಡ್ಬೇಕಲ್ಲ.